ಮುಗಿದು ತಂತುದಿದೆ ಅಂಬುದಿದೆಯ ಪ್ರಜೆಗೆ ಕೈ ಮುಗಿದು ಅಂಬುಜಾಸನ ಪಾಣಿಯರ ಪಾದ ಪೂಜೆಗೆ ಪುಡ ಮಾಡುತ್ತ ವರ್ಣಿಪತಿ ಕಥಾಮೃತವ ನಮಗೆದಗಿದಂತಹ ಭಯವನ್ನು ನಿವಾರಣೆ ಮಾಡಿದಂತ ಮಹಾತಾಯಿ ನೀನು ಅರ್ಥವಾಯಿತು. ನೀರ ಮೇಲೆ ನಾವು ಮೂವರು ತೇಲಾಡ್ತಾ ಇದ್ದೆವು. ಈ ಪ್ರಪಂಚದಲ್ಲಿ ಬೇರೆ ಯಾವುದನ್ನು ನಾವು ಕಾಣಲಿಲ್ಲ, ಕತ್ತಲೆ ಹೊರತು ಬೇರಿಲ್ಲ, ಬಿಟ್ಟರೆ ನೀರು ಮಾತ್ರ. ಈ ಮಧ್ಯೆಯಲ್ಲಿ ನಮ್ಮ ಪರಿಚಯವು ನಮಗಾಗದೆ ನಾವು ತೊಳಲುತ್ತಾ ಇರುವಾಗ ಓಂಕಾರವಂತಹ ಒಂದು ನಿನಾದವು ನಮಗೆ ಕೇಳಿ ಬಂತು. ಆ ಓಂಕಾರ ನಿನಾದನ್ನೇ ಮುಂದಿಟ್ಟುಕೊಂಡು ನೀನು ಅನನ್ಯ ಭಕ್ತನ ಪ್ರಾರ್ಥಿಸಿಕೊಂಡಾಗ ಆಕಾಶಕ್ಕೆ ಹತ್ತಂಗಳು ವ್ಯಾಪ್ತಿಯುಳ್ಳಂತಹ ನಿನ್ನ ದಿವ್ಯಾದ್ಭುತವಾದ ರೂಪವನ್ನು ನನಗೆ ತೋರಿಸಿಕೊಟ್ಟಿದ್ದು. ನಮ್ಮಲ್ಲಿ ಇದ್ದಂತಹ ಭಯವೆಲ್ಲವೂ ನಿವಾರಣೆಯಾಗಿದೆ. ಸರ್ವ ಭಯ ನಿವಾರಣೆಯಾದ ನಿನ್ನನ್ನು ಕಂಡು ಸಂತೋಷವಾಗಿದೆ, ಮನಸ್ಸಿಗೆ ಆನಂದವಾಗಿದೆ. ಆದರೆ ನಾವೇನು ಮಾಡಬೇಕು ಎಂಬುದನ್ನು ಮಾತ್ರ ನಾವು
ಯಾಕಾಗಿ ನಿನ್ನನ್ನು ಪ್ರಾರ್ಥಿಸಬೇಕು ನಮಗೊಂದು ಅರ್ಥವಾಗುವುದಿಲ್ಲ. ಅಂತೂ ನಭವಾಣಿಯನ್ನು ಆಧರಿಸಿ ನಮ್ಮ ಉಭಯ ಕರಗಳು ಜೊತೆಗೂಡಿ ಬಂದವು. ಬಾಯಿಂದ ಬಂದಂತಹ ಪ್ರತಿಯೊಂದು ಶಬ್ದಗಳು ಭವಿಷ್ಯ ನಿನ್ನ ಸ್ತುತಿವಾಕ್ಯಗಳಾಗಿ ಪರಿಣಮಿಸುತ್ತಿರಬೇಕು. ಆತಂದರೆ ಮಕ್ಕಳಾಗುತ್ತಹ ನಮ್ಮ ಕರೆಯ ಮೊರೆಯನ್ನು ಆರಿಸಿರುತ್ತಹ ನೀನು ನಲಿದು ಒಲಿದು ಇಳಿದು ಬಂದೆಯ ಮಹಾಮಾಯೆ. ನಿನ್ನ ಸಂಕಲ್ಪ ಎಂದರೆ ನಮ್ಮ ಮೂವರ ಹುಟ್ಟಾಯಿತು ಎನ್ನುವಷ್ಟನ್ನು ತಿಳಿಯುವಲ್ಲಿ ನಾವು ಶಕ್ತರಾಗ್ತಾ ಇದ್ದೇವೆ. ಕಾರ್ಯ ಕಾರಣ ಅನ್ನುವಂಥದ್ದು ಅವಿನಾದ್ಭುತವಂತಹ ಸಂಬಂಧದಿಂದ ಕೂಡಿರುವಂತಹದ್ದು. ಆ ಕೇಂದ್ರದಲ್ಲಿ ಕೇಳ್ತಾ ಇದ್ದೇವೆ, ಯಾತಕ್ಕೆ ಜನ್ಮವ ಇತ್ತೆ ನಮ್ಮ ಗೆಳತನ ಕಾರ್ಯಗಳಿಹುದು ಮಾತೆ. ನೀ ಸಕಲವನ್ನು ಅರ್ಹುತಾ ಸಂಪ್ರೀತಿ ನಮ್ಮನ್ನು ಪೊರೆಯಬೇಕು ಅಂತ ಬಿನ್ನಹ ತಾಯಿ. ಅನ್ಯರು ಯಾರಿಗರು ಜಯತೋ ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ದಾರಿ ತೋರಿಸಿದವಳು ನೀನು. ನಮ್ಮನ್ನು ನೀನೇ ಸಲಹಬೇಕು ತಾಯಿ. ನಮ್ಮ ಜನ್ಮಕ್ಕೆ ಕಾರಣ ಏನು, ನಾವು ಮಾಡಬೇಕಾದಂತಹ ಕಾರ್ಯವೇನು ಎಲ್ಲವನ್ನು ತಿಳಿಸು ತಾಯೇ. ತಿಳಿಸಿ ತಾಯೇ. ಜನ್ಮರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವವ ನೀನೇ ಬ್ರಹ್ಮ. ನಾನು ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಸಂತೋಷ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದ ಒಪ್ಪುವ ನೀನೇ ಹರ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗುವುದಕ್ಕಿದ್ದ ಮಕ್ಕಳೇ. ಏನು ಮಾತ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮವರೆಗೂ ಇರುವುದಕ್ಕೆ ತಾಣ ಹಾಗೂ ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾದಾಜ್ಞೆ. ಹರಿ ಅಮ್ಮ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹರ ತಾಯೇ ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು.
ನಿಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಅಮ್ಮ, ನೀನು ಕೊಟ್ಟಂತ ಈ ಉದ್ಯೋಗವನ್ನು ನಾವು ನಿಷ್ಠೆಯಿಂದ ಪಾಲಿಸ್ತಾ ಬರ್ತೇವೆ. ಮುಂದೆ ಏನಾದರೂ ರಾಕ್ಷಸನ ಕಷ್ಟ ಬಂದಾಗ ನಾವೇನ್ ಮಾಡಬೇಕು? ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ನನ್ನಲ್ಲಿ ಒಂದು ರೀತಿಯ ಬದಲಾವಣೆ. ನಿನ್ನಲ್ಲಿ? ಹೌದಪ್ಪ. ಹೌದಾ? ಅದು ಸುಮ್ಮನೆ ಅಲ್ಲ. ಯಾಕೆ? ಮೊದಲು ನಾವು ಏನು ಎಷ್ಟು ಯಾವುದು ಗೊತ್ತಿರಲಿಲ್ಲ. ಈಗ ಮಾತ್ರ ಹಾಗೆಲ್ಲ ನಾವು ಎಷ್ಟು ಏನು ಅಂತ ಗೊತ್ತಾಗಿದೆ. ಗೊತ್ತಾಯ್ತು. ಉದ್ಯೋಗ ಸಿಕ್ಕಿದೆ, ಹೊಣೆಗಾರಿಕೆ ಬಂದಿದೆ. ಆವಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಎಲ್ಲವೂ ವ್ಯತ್ಯಾಸ ಮನೋಭಾವನೆ ಬಂದೇ ಬರುತ್ತದೆ. ವ್ಯತ್ಯಾಸ? ಹೌದಪ್ಪ. ಏನಪ್ಪ ಅದು? ಮತ್ತೇನು ಅಲ್ಲ, ಅಮ್ಮ ಎಲ್ಲವನ್ನು ಕೊಟ್ಟು ಅದೃಶ್ಯರಾಗಿ ಹೋಗಿದ್ದ. ಹೌದು. ನಮಗೆ ಹೆಸರ, ಉದ್ಯೋಗವೋ, ಸ್ಥಳವೋ, ಗುಣವೋ ಎಲ್ಲವನ್ನು ಕೊಟ್ಟು ಆಕೆ ಅದೃಶ್ಯರಾಗಿ ಹೋಗಿದ್ದ. ತಾಯಿಯಾಗಿ ಕೊಟ್ಟಿದ್ದಾಳೆ ಮಕ್ಕಳಿಗೆ. ಹೌದು. ಅದನ್ನು ಎಲ್ಲವನ್ನು ಮೆಲುಕು ಹಾಕುತ್ತಾ ಇದ್ದೇನೆ. ಅದನ್ನು ಅರಿತರೆ, ಚೆನ್ನಾಗಿ ಚಿಂತಿಸಿದರೆ ಅದರಲ್ಲಿ ಆಗುವಂತಹ ಬದಲಾವಣೆಯ ಬಗ್ಗೆ ನಾವು ಗಮನಕ್ಕೆ ತಂದುಕೊಂಡ್ರೆ ನಮ್ಮ ಮೂವರ ಕೂಟದಲ್ಲಿ ತಾಯಿ ಕೊಟ್ಟ ಉದ್ಯೋಗದಲ್ಲಿ ಬದಲಾವಣೆ. ಹೌದಪ್ಪ. ಏನದು? ಮತ್ತೇನು ಅಲ್ಲ, ಮಗನಾದಿರು ಬ್ರಹ್ಮ, ಹೇಳಿದ್ದು ಅಮ್ಮ, ಈಗ ಸೃಷ್ಟಿ ಕಾರ್ಯ, ರಾಜಗುಣ, ಸತ್ಯವಾಕರಲ್ಲಿ ಇರು, ಈ ರೀತಿಯಾಗಿ ಒಂದೊಂದನ್ನು ಎತ್ತಿ ಎತ್ತಿ ಹೇಳಿದ್ದ. ನಿನಗೆ ರಾಜಸ ಗುಣ, ಹೌದು, ಸ್ತಂಭ, ಹೌದು, ದರ್ಪ, ಅಭಿಮಾನ, ಅಂದ್ರೆ ಕ್ರಮ, ಅದು ನನ್ನಲ್ಲಿ ಮೈಮನಿಸ್ತಾ ಇದೆ. ಆದ್ದರಿಂದ ನಿಮ್ಮನ್ನು ಎಚ್ಚರಿಸಿ ಮಾತಾಡ್ತಾ ಇದ್ದೇನೆ. ನೀವು ಇಬ್ಬರು ನನ್ನ ಮುಖವನ್ನೇ ಪಿಳಿ ಪಿಳಿ ನೋಡ್ತಾ ಇದ್ದೀರಲ್ಲ, ಈಗ ನನ್ನ ದೊಡ್ಡಸ್ತಿಗೆ ಏನು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ನಿನಗೆ ದೊಡ್ಡ ಸ್ಥಾನ? ಹೌದಪ್ಪ, ನಾನು ನಿಮಗಿಂತ ಜ್ಯೇಷ್ಠನಾಗಿದ್ದೇನೆ. ನಿನಗೆ ದೊಡ್ಡ ಸ್ಥಾನ? ನೀವು ಇಬ್ಬರು ತಮ್ಮಂದಿರು, ನಾನು ಅಣ್ಣ. ನಾನು ಹೇಳಿದ ಹಾಗೆ ನೀವು ಕೇಳಿಕೊಂಡು ಬರಬೇಕು. ಅಣ್ಣನ ಬಣ್ಣ ಸ್ವಲ್ಪ ಬದಲಾವಣೆ ಆಯ್ತಲ್ಲ.
ರಾಜನ ಬಳಿದರಾದ ವಿಧಿಯೇ ಅಯ್ಯೋ ವಿಧಿಯೇ ಅದ್ಯಾಕೋ ಹಾಗೆ ಹಾಗಾಗಿ ಹೋಯ್ತಲ್ಲ ನಿನ್ನ ಪರಿಸ್ಥಿತಿ. ಏನಾಯ್ತು? ನಮ್ಮ ತಾಯಿ ನಮ್ಮನ್ನು ಕರುಣಿಸಿ ನಮಗೆ ಅನುಗ್ರಹವನ್ನು ಕೊಟ್ಟು ಹೌದು. ಅಂತರ್ಧಾನಾಗಿ ಹೋಗುವುದಕ್ಕೆ ಹೆಚ್ಚು ಸಮಯ ಆಗಲಿಲ್ಲ. ಆಹಾ. ಕೇವಲ ನಿಮಿಷಗಳು ಮಾತ್ರ ಕಳೆದು ಹೋಗಿದೆ. ಹೌದು. ಅಷ್ಟು ಹೊತ್ತಿನಲ್ಲಿ ಬ್ರಹ್ಮದೇವನ ಚಲನವನ್ನು ಬದಲಾವಣೆ ಆಗಿತ್ತಲ್ಲ. ಮತ್ತೆ? ನಾನು ದೊಡ್ಡವ, ಹೌದು. ನನಗೆ ನಮಸ್ಕಾರ ಮಾಡಿ ಹಾ. ನಾನು ಸೃಷ್ಟಿ ಮಾಡ್ತೇನೆ, ಹೌದು. ನನ್ನಲ್ಲಿ ರಾಜ್ಯಗಳು ಇದೆ. ಉಂಟು. ಯಾಕೋ ನಗುದು ಯಾಕೆ ಅದಕ್ಕೆ? ನಿನ್ನ ಮಾತುಗಳಿ ನನಗೆ ನಗು ಮುಕ್ಕಿ ಉಕ್ಕಿ ಬರ್ತಾ ಇದೆ. ಇದು ನಗುವ ಪ್ರಸಂಗ ಹೀಗೂ ಉಂಟೆ ಉಂಟಲ್ಲ. ಆಹಾ, ಖಂಡಿತ ಇವರಿಗೆ ಸಾಧ್ಯ ಇಲ್ಲ. ಆದಿಮಾಯನೇ ಹೊಯ್ಯನು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಹಾಗೆ ಲಯಗೊಳಿಸಬೇಕು ಅಂತ ನಮ್ಮ ಅಮ್ಮನ ಆಜ್ಞೆಯಾಗಿದೆ ಅಲ್ವಾ? ಇದರಲ್ಲಿ ದೊಡ್ಡವರು ಸಣ್ಣವರು ಕೀಳು ಮೇವು ಎಂಬಂತಹ ಭಾವನ ತಾಯಿಯನ್ನು ಇಟ್ಟುಕೊಟ್ಟಲಿಲ್ಲ. ಅದನ್ನು ನೀನು ಮಾತ್ರ ಎತ್ತಿ ಇಟ್ಟುಕೊಂಡಿದ್ದಿ. ಹೌದು. ಅದು ಏನು ಗೊತ್ತ ನಿಮಗೆ? ಈಗ ರಾಜ ತಗೊಂಡಿದೆಯಲ್ಲ, ಅದರ ಪ್ರಭಾವ ಇದು. ಮಾತಾ ನಾನು ಎಂಬಂತ ಮದ ನಿನ್ನಲ್ಲಿ ಬಂದ ಕಾರಣ ಹೀಗಾಯ್ತು. ಆ ಮದ ಹದವಾಗಬೇಕು. ಆದ್ರೆ ಈ ವಿಧವಾಗಿ ನೀನು ಮಾತಾಡಬೇಡ, ನಾನು ಅಧಿಕಾರ ಹೇಳಬೇಡ, ನಿನಗಿಂತ ನಾನೇ ದೊಡ್ಡವ. ಹಾಗೆ ಬಿಡಲು ತನ್ನ ಮಾತಿಯ ಬಂದನಲ್ಲ. ಈಗ ನೀನು ಇಬ್ಬರ ನ್ಯಾಯ ಮೂರನೇವನಿಗೆ ಆದಾಯ ಅಂತ ಅವನೇ ಹಾಗೆ ಮಾಡ್ತಾರ ಮತ್ತೆಂತದು? ಓ ಬ್ರಹ್ಮದೇವ, ಏನು ಹರಿಯೇ, ನೀವಿರುವರು ನಾನು ದೊಡ್ಡವ ಎಂಬುದಾಗಿ ನಾವು ಇಬ್ಬರು ಆರಂಭಿಸಿದ್ದೇವೆ. ಹಾ. ಮೂರನೆಯ ಸರದಿ ನಿನ್ನದು. ಹೌದು. ಮುಕ್ತಾಯ ಮಾಡು. ಹಾಗಂತ ಮುಕ್ತಾಯ ಮಾಡಿ ದೊಡ್ಡವನಾಗ್ಲಿಕ್ಕೆ ಹೋಗ್ಬೇಡ. ನೀವು ದೊಡ್ಡವರು ಎಂಬುದಾಗಿ ಹೇಳುತ್ತಾ ಇದ್ದೀರಿ. ನೀವು ದೊಡ್ಡವರೇ ಸರಿ, ಅಲ್ವಾ? ಆದರೆ ನಾವಿಬ್ರು ದೊಡ್ಡವರು. ನನ್ನಷ್ಟು ದೊಡ್ಡವರಲ್ಲ. ಹೌದಾ? ನಾವು ದೊಡ್ಡವರು ಹೊತ್ತು ನಿನ್ನಷ್ಟಲ್ಲ. ಅಲ್ಲ. ಅದೇನಪ್ಪ? ಯಾಕೆ ಬಂದಿರಾ? ಯಾಕೆ? ನಾನು ನಯದ ಕಾರ್ಯವನ್ನು ಮಾಡುವವನು ಅಷ್ಟೇ ಅಲ್ಲ, ಸರಿಯಾಗಿ ನನ್ನ ಮುಖವನ್ನು ನೋಡಿದ್ದೀರಾ? ಅವನ ಹಣೆಯಲ್ಲಿ ಒಂದು ಕಣ್ಣುಂಟು. ಅವನ ಮುಖ ನಾವು ನೋಡ್ಬೇಕಂತ. ಅವ ಯಾರ ಮುಖ ನೋಡ್ತಾನೆ? ನನ್ನ ಮುಖದಲ್ಲಿ ಹೆಚ್ಚಿನದಾದಂತಹ ಕಣ್ಣಿದೆ, ಅದುವೇ ಕಿಚ್ಚುಗಣ್ಣು. ಅದನ್ನು ನಾನು ತೆಗೆದೆ ಎಂದಾದರೆ ಸಕಲವನ್ನು ಸುಡುವಂತಹ ಶಕ್ತಿ ನನಗಿದೆ. ಈಗ ಮಾತ್ರ ಕಣ್ಣು ಬಿಡಬೇಡ. ಯಾಕೆ ಎಲ್ಲಾ ಕಡೆ ನೀರಿರುವುದು, ಅದರಿಂದ ತೊಂದರೆ ನಿನ್ನ ಕಣ್ಣಿಗೆ. ಹಾಗಾಗಿ ನಿಮ್ಮೆಲ್ಲಕ್ಕಿಂತ ದೊಡ್ಡವನು ನಾನಾಗಿದ್ದೇನೆ. ನೀನು ನಯದ ಅಧಿಕಾರಿ. ನೀನು ನಯ ಮಾಡುವುದು ಯಾವುದನ್ನು? ನಿನ್ನ ಪಾಲನೆಯನ್ನು. ನೀನು ಪಾಲಿಸುವುದು ನನ್ನ ಸೃಷ್ಟಿ. ಮೊದಲು
ಲಯದ ಅಧಿಕಾರ ಆದ್ರೆ ನೀನು ಪಾಲನೆಯ ಅಧಿಕಾರಿ, ನಾನು ಸೃಷ್ಟಿಗೆ ಅಧಿಕಾರಿ. ಆದ್ರೆ ಇಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಏನು? ಅಮ್ಮ ಹೇಳಿದ್ದೇನೆ, ಹೋದ ಕಲ್ಪದನ್ನು ಸೃಷ್ಟಿ ಮಾಡಬೇಕು, ಪಾಲಿಸಬೇಕು, ಲಯಗೊಳಿಸಬೇಕು ಎನ್ನುವಂತಹ ಉದ್ಯೋಗ ಅದನ್ನು ಕೊಟ್ಟು ಕಳಿಸಿದ್ದಾರೆ ಅಲ್ವೋ? ಅದನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ಮೊದಲು ನಾವು ಸೃಜಿಸಲು ಪದುಮಾಕ್ಷ ಕೊರೆಯುವ ಅತ ಹರ ಲಯಗೊಳಿಪ ಅಲ್ವಾ? ಸೃಷ್ಟಿ ಸ್ಥಿತಿ ಲಯ ಎನ್ನುವಂಥದ್ದು ಒಂದರ ಹಿಂದೆ ಮತ್ತೊಂದು ತಿರುಗುತ್ತಾ ಇರಬೇಕು. ಆದ್ದರಿಂದಲೇ ಆರಂಭ ಆದ್ರಲ್ಲೋ ಮಂಗಲ ಹಾಡುವುದು. ಅದಕ್ಕಾಗಿ ಆರಂಭ ನನ್ನದು, ಮೊದಲು ನನ್ನದು, ಸೃಷ್ಟಿ ಕಾರ್ಯ ಅನ್ನುವುದು ಪ್ರಧಾನ, ಅದುವೇ ಪ್ರಧಾನ. ಸೃಷ್ಟಿಪ ಕಾರ್ಯ ಘನವಲ್ಲ, ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಸೃಷ್ಟಿಯೇ ಗಟ್ಟಿ, ಅದು ನನ್ನ ಮುಷ್ಟಿ. ಏನು ಹಾಡ್ತಾ ಇದ್ದೆ? ಅದುವೇ ಪ್ರಥಮ, ಅದುವೇ ಪ್ರಧಾನ. ಪ್ರಥಮ ಹೌದು, ಪ್ರಧಾನ ಖಂಡಿತ ಅಲ್ಲ. ಅದ್ಯಾಕೆ? ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಮತ್ತೆ ಖಂಡಿತ ಅಲ್ಲ. ಕೆಟ್ಟು ಹೋಗದ ತರದಿ ಕೊಟ್ಟು ಬೇಕಾದನ್ನು ಕಾಯುವವನೇ ಶ್ರೇಷ್ಠ. ಈ ಕಾರಣ ಏನು ಗೊತ್ತೋ? ನಿನ್ನ ಲೆಕ್ಕಾಚಾರ ಸೃಷ್ಟಿ ಅಧಿಕಾರ ದೊಡ್ಡದು ಅಂತ ಹೇಳುವುದು ಅಲ್ಲೋ? ಮತ್ತೆ ಏನು ಅಲ್ಲ, ಮಣ್ಣಿನಲ್ಲಿದ್ದಂತ ಒಂದು ರಕ್ತವನ್ನು ಎತ್ತಿ ತೊಳೆದು ಮತ್ತೊಂದು ಇಡ್ತೇವೆ. ನಿನಗೇನು ಕೆಲಸ? ಆ ಮತ್ತು ರಕ್ತವನ್ನು ಕೇವಲ ತೊಳೆದು ಮತ್ತೊಬ್ಬರಿಗೆ ಕೊಡುವಂತ ಕೆಲಸ ಮಾತ್ರ. ಯಾಕಂದ್ರೆ ನೀನು ಹೊಸತಾಗಿ ಸೃಷ್ಟಿ ಮಾಡಬೇಕಾದ್ದು ಏನೂ ಇಲ್ಲ. ಹೋದ ಕಲ್ಪದಲ್ಲಿ ಲಯವಾದಂತ ಒಂದು ಪ್ರಪಂಚವನ್ನು ಹಾಗೆ ಅದನ್ನು ಶುದ್ಧೀಕರಿಸಿ ನೀನು ತಂದು ತೋರಿಸುವ ಅಷ್ಟೇ. ಸೃಷ್ಟಿ ಅಂದ್ರೆ ಬೇರೆ ಏನಿಲ್ಲ. ಚೆನ್ನಾಗಿ ಬೆಳೆಯನ್ನು ಬೆಳೀತಾರೆ, ಅದನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ನಿನಗೆ. ಲಯ ಮಾಡುವ ಅಂದ್ರೆ ಕೊನೆಗೆ ಕಟಾವಿಗೆ ಬಂದಾಗ ವ್ಯವಸ್ಥೆಗೆ ಅವಾಗೋದು, ತಿನ್ನುವ ಅಧಿಕಾರ ಅವನಿಗೆ. ಹಾಗಾದ್ರೆ ಅಧಿಕಾರಿ ನಾನಾಗುವುದಲ್ಲ, ಅಲ್ಲ. ಒಂದು ಮದುವೆಯಲ್ಲಿ ಬಡ ಹೋಗ್ತಾರೆ, ಹೌದಾ? ಮದುವೆ ಮನೆಯಲ್ಲಿ ಹೋಗುವಾಗ ಪ್ರಧಾನವ್ರು ಯಾರು ಹೇಳು? ಪ್ರಧಾನ ಮದುಮಗನೇ. ಮತ್ತೆ ವಾಲಗದವರು ಮತ್ತೆ ಮುಂದೆ ಹೋಗೋರು ಅವರಲ್ವೇಲ್ವಾ? ಹಾಗಿದ್ರೆ ವಧು ಬಂದು ಮಾಲೆ ಹಾಕಬೇಕಾದ್ದು ವರನಿಗೆ. ವಧುವರರು ಮದುವೆ ಆಗ್ಬೇಕಿದ್ರೆ, ಅವರು ಮದುವೆ ಮಕ್ಕಳು ಆಗ್ಬೇಕಿದ್ರೆ ಈ ವಾಲ್ಗದವರು ಮುಂದೆ ಹೋಗಿ ಅವರು ಊದದಿದ್ರೆ ಮಾಲ ಹಾಕ್ತಾರೆ. ಅಂದ್ರೆ ನಾನು ಊದು ಹೋಗ್ತಲ್ವಾ? ಹಾಕೋದಿಲ್ಲ, ಹಾಗಲ್ಲ ಹೇಳಿ ನಾನು. ಹಾಗಾದ್ರೆ ಇನ್ನೊಂದು ಮಾತು ಹೇಳ್ತೇನೆ. ಏನು? ನಾನು ಪ್ರಥಮ ಅನ್ನೋದಕ್ಕೆ ಒಂದು ಸಮರ್ಥನೆ ಕೊಡ್ತೇನೆ. ಹೇಳು. ಒಬ್ಬಳು ತಾಯಿಯಾದವಳಿಗೆ 3 ಮಕ್ಕಳು ಇರ್ತಾರೆ. ಕಾರ್ಯ ಸಂಬಂಧವಾಗಿ ಆ ಅಮ್ಮನಿಗೆ ಬೇರೆಲ್ಲೋ ಹೋಗ್ಲಿಕ್ಕೆ ಇರ್ತದೆ. ಹೌದಪ್ಪ. ಅದಕ್ಕಾಗಿ ಹಿರಿಯ ಮಗನನ್ನು ಹತ್ತಿರಕ್ಕೆ ಕರೆದು, ಮಗನೇ ಬ್ರಹ್ಮ, ನೋಡು ಆ ಸಣ್ಣ ಹುಡುಗರು ಬಹಳ ತಂಟೆ ಮಾಡ್ತಾರೆ, ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಬೇಕು. ಅವರೊಬ್ರು ಏನಾದ್ರು ತೊಂದರೆ ಮಾಡಿಕೊಂಡಾರು, ಹೊಣೆಗಾರಿಕೆ ಹಿರಿಯವನಂತಹ ನಿನಗೆ ಅಂತ ಅವರನ್ನು ಹತ್ತಿರಕ್ಕೆ ಕರೆದು ಹಿರಿಯ ಮಗನಲ್ಲಿ ಹೇಳುವುದು. ಹಾಗಾಗಿ ನನ್ನನ್ನು ಕರೆದು ಹೇಳಿದ್ದ. ಹಾಗಲ್ಲ, ಮತ್ತೆ ಸ್ವಲ್ಪ ಸಿಗಿಸಿ. 3 ಮಕ್ಕಳಿದ್ರೆ ದೊಡ್ಡ ಮಕ್ಕಳು ಬೇಗ ಮಾತಾಡಿಸುವುದಿಲ್ಲ, ನೇರವಾಗಿ ಮಾತಾಡಿಸಿ. ಯಾರು ಗೊತ್ತೋ? ಸಣ್ಣ ಮಗುವನ್ನು ಅಂಬೆ ಕಾಲಿಕ್ಕಿ ನಡೆಯುವಂತಹ ಮಗು ಎಲ್ಲಿರುತ್ತೋ ಆ ಮಗುವನ್ನೇ ಮೊದಲಾಗಿ ಆ ತಾಯಿಯನ್ನು ಅಪ್ಪಿಕೊಳ್ಳು ಎತ್ತಿಕೊಳ್ಳುದು. ಯಾಕೆ? ಅದಕ್ಕೆ ನಡಿಲಿಕ್ಕೆ ಬರುವುದಿಲ್ಲ, ಮಾತಾಡಲಿಕ್ಕೆ ಬರುವುದಿಲ್ಲ, ತೊದಲು ನುಡಿತಾ ಇದೆ ಎಂಬುದಕ್ಕೆ ಬೇಕಾಗ್ತದೆ. ದೊಡ್ಡವರನ್ನು ಹಾಗೆ ಬಿಡ್ತಾರೆ. ಹಾಗೆ ನೀನು ಆ ಲೆಕ್ಕವೇ ಸಣ್ಣ.
ನಾನು ಅದಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ಯಾಕಂದ್ರೆ ಯಾಕೆ? ಮನೆ ಆಗಬೇಕು ಅಂತ ಒಬ್ಬರಿಗೆ ಆಶೆ ಇರುತ್ತದೆ. ಮನೆ ಆಗಬೇಕು ಅಂತಿದ್ರೆ ಮನೆ ಕಟ್ಟಬೇಕಾ ಬೇಡವಾ? ಕಟ್ಟಬೇಕು. ಅಲ್ವಾ? ಹೌದು. ನನಗೆ ಬೇಕಾದಂತಹ ಪರಿಕರಗಳನ್ನು ಒದಗಿಸಿ ಕೊಡಬೇಕಾ ಬೇಡವಾ? ಕೊಡ್ಬೇಕು. ಆದ್ದರಿಂದಲೇ ಮನೆಯ ನಿರ್ಮಾಣ ಇದ್ರೆ ಮಾತ್ರ ವಾಸಕ್ಕೆ ಯೋಗ್ಯವೆನಿಸಿಕೊಳ್ಳುತ್ತದೆ. ಹೌದು, ಹೌದು. ಅಲ್ವಾ? ಹೌದು. ಮನೆ ಇಲ್ಲದಿದ್ರೆ ಮನೆ ಆಗಬೇಕು ಅಂತ ಕನಸು ಕಂಡ ಮನೆ ಆಗ್ತದೆ ಏನು? ಆಗುದಿಲ್ಲ. ಹಾಗಿದ್ರೆ ಮನೆ ಮಾಡುವುದು ಯಜಮಾನ ಅಲ್ಲ. ಮತ್ತೆ ಮನೆ ಕಟ್ಟುವುದು ಯಾರು? ಬಡಗಿ. ಮನೆ ಕಟ್ಟೋದು ಬಡಗಿಗೆ. ಆದ ಆ ಮನೆಯಲ್ಲಿ ಕೂತ್ಕೊಳ್ಳುವ ಯಜಮಾನ. ಹೌದು. ಆಮೇಲೆ ಮನೆ ತಿದ್ದು ಬೆಳೆಸುವ. ಹೌದಾ? ಹೌದು. ಆಗ ನಿನ್ನ ವಾದವ. ಮತ್ತೆ ಹಾಗಾದ್ರೆ ಬಿಡುವುದಿಲ್ಲ. ಏನ್ ಮಾಡ್ತೀವಿ? ಬ್ರಹ್ಮನ ಯೋಗ್ಯತೆ ಏನಿದ್ರು ಕೂಡ ನನ್ನ ಈ ಹಿಡಿದ ಪಟ್ಟನ್ನು ಯಾವ ಕಾರಣಕ್ಕೂ ಬಿಡುವುದಿಲ್ಲ. ನನ್ನ ಜ್ಯೇಷ್ಠತ್ವವನ್ನು ಒಪ್ಪಿಕೊಳ್ಳತಕ್ಕದ್ದು. ನೋಡೋಣ ನೋಡಿ. ಹರಿದ ನಾಚನ ಸರಿ ನಿನ್ನ ವಚನಕ್ಕೂ ಹರಿಯ ಸರಿ ಸರಿ ನಿನ್ನ ವಚನಕ್ಕೂ ಸರಿ ಹರಿಯೇ ಶಿವನೇ, ನೀವು ಆಡಿದಂತಹ ಮಾತು ವಾದ ವಿವಾದಗಳನ್ನು ಕೇಳಿಸಿಕೊಂಡಿದ್ದೇನೆ. ಹಾಗಾಗಿ ಯಾರು ದೊಡ್ಡವ ಎಂಬುದನ್ನು ನಾನು ಹೇಳುದು. ಹುಟ್ಟು ಕ್ಷಣಿಕ, ಸಾವು ನಿಶ್ಚಿತ, ಆದರೆ ಜೀವನ ಅನಿವಾರ್ಯ ಅಲ್ಲವೇ? ಅದು ನಿನಗೆ ತಿಳಿದಿದ್ದ ವಿಚಾರವೇ ಹೌದು. ಹಾಗಾಗಿ ಒಂದು ಮಾತು ಹೇಳುವುದು. ಅವನು ಎಷ್ಟೇ ಆದರೂ ದೊಡ್ಡಸ್ತಿಗೆಯನ್ನು ತೋರಿಸಿಕೊಳ್ಳುವ. ಹೌದೇ? ಹಾಗೆ ಅವನ ಮಾತನ್ನು ಕೇಳುವ ಅಗತ್ಯ. ಮತ್ತೆ ಏನು ಮಾಡ್ಬೇಕು ಅಂತ ಹೇಳ್ತೀವಿ ನೀವು? ಶರಣೆ, ಒಬ್ಬ ವ್ಯಕ್ತಿಯು ಮಾಡಿದ ಸಾಧನೆಯನ್ನು ಲೋಕವು ತೋರಿಸಲ್ಪಡುತ್ತದೆ. ಆತ ಮಾಡಿದ ಸಾಧನೆಗೆ ಎಲ್ಲವನ್ನು ಕೊಟ್ಟು ಕೊರೆಯುವವ ಹರಿ, ಅಂದರೆ ನೀನು. ಹಾಗಾಗಿ ನೀನೇ ಶ್ರೇಷ್ಠ, ನೀನೇ ದೊಡ್ಡವ ಎಂಬುದಾಗಿ ನಾನು ಹೇಳುತ್ತೇನೆ. ಈಗ ನಾನು ಹರಿ, ಹೌದು, ನೀನು ಹರ. ನನ್ನಲ್ಲಿ ನಿನ್ನಲ್ಲಿ ಭೇದ ಇಲ್ಲ. ಏನ್ ಮಾಡ್ತೀರಿ? ಹಾಗಾಗಿ ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಐಕ್ಯವಾಗಿರುತ್ತೇನೆ. ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಈ ಜಗತ್ತಿಗೆ ತೋರಿಸಿಬಿಟ್ಟಿದ್ದಾನೆ. ಅಲ್ಲ, ನಾವಿಬ್ಬರು ವಾದಿಸುತ್ತಾ ಇದ್ದಾಗ ನಿಮಗಿಂತ ನಾನು ದೊಡ್ಡವ ಅಂತ ವಾದಕ್ಕೆ ಇಳಿದ. ಕೊನೆಗೆ ಗೊತ್ತಾಯಿತು ಈ ವಾದನೆ ಜಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಿನಗೆ ಬೆಂಬಲ ಕೊಟ್ಟಿದ್ದಾನೆ. ಹರಿಹರರಾಗಿದ್ದಂತಹ ನೀವಿಬ್ಬರು ಎಲಕ್ಕವಾಗಿ ಒಂದಾಗಿ ನನ್ನ ಮುಂದೆ ಕಾಣಿಸಿಕೊಳ್ತಾ ಇದ್ದೀರಿ. ಬ್ರಹ್ಮನನ್ನು ಸಣ್ಣವನ್ನಾಗಿಸಬೇಕು ಎನ್ನುವಂತಹ ದುರ್ಬುದ್ಧಿಗೆ ಮರ ಮಾಡ್ತಾ ಇದ್ದೀರಿ. ಏ ಹರಿ, ಏನು ನಿನ್ನಲ್ಲಿ ಇನ್ನು ಮಾತಾಡ್ಲಿಕ್ಕಿಲ್ಲ. ಮತ್ತೆ ಇನ್ನು ಮಾತಾಡ್ಲಿಕ್ಕಿಲ್ಲ. ನಿನ್ನನ್ನು ಏನ್ ಮಾಡ್ಬೇಕು ಅಂತ ಏನ್ ಮಾಡ್ತಿ? ಹೊರದು ಬರೆದು ನನ್ನ ಕಾಲಿಗೆ ಮಣಿಸಿಕೊಳ್ತೇನೆ. ಬ್ರಹ್ಮ, ಏನೋ ಇಷ್ಟವರೆಗೆ ನಾನು ಸಾತ್ವಿಕನಾಗಿದ್ದೆ. ಹೌದು. ಈಗ ತಾಮಸ ಗುಣ ನಾನು ಸೇರಿಕೊಂಡಿದೆ. ಸೇರಿದ್ರೆ? ಎರಡು ಸೇರಿದೆ ಏನಾಗ್ತದೆ ಗೊತ್ತಾ? ಪದದಿ ಪದವಿಲ್ಲ ಸ್ವತಃ ಸಾಧನೆ ತಿಳಿಯುವ ನಿಜವಾ ಒದ ಸ್ವಲ್ಪ ದಿನಯ ವಾದ ಪ್ರಪಂಚವ ಐದು ಪದದಿ ನಿಲ್ಲಿಸಿರುವ
ತಡಿ ತಡಿ, ಒಂದು ಹೋರಾಟ ಮಾಡುವ. ಮುಷ್ಟಿ ಬೀಗದು ಮುಷ್ಟಿಯನ್ನು ಎತ್ತಿದ ತಕ್ಷಣದಲ್ಲಿ ಹೌದು ಕೆಳಗಾಯ್ತು, ಸಿಟ್ಟು ಹೋಯ್ತು. ಹೌದು ಬಿಟ್ಟು ಅವ ಸೇರಿದಾಗ ನನ್ನ ಸಿಟ್ಟು ಜೋರಿತ್ತು. ಹೌದು ಅವ ಸ್ವಲ್ಪ ಬದಿಗೆ ಸರಿದಿದ್ದಾರೆ. ಹೌದು ಈಗ ನನ್ನಲ್ಲಿ ಇರುವುದು ಸಾತ್ವಿಕ ಗುಣ ಮಾತ್ರ. ಹೌದು. ಅಯ್ಯ ಬ್ರಹ್ಮ, ಏನಯ್ಯ ಹರಿ, ಏನಯ್ಯ ಏನೋ ಹೀಗೆ ನಾವು ಜಗಳ ಮಾಡುತ್ತಾ ಇದ್ರೆ ಇದ್ರ ಸತ್ಯಾಂಶ ಬಗ್ಗೆ ತಿಳಿದಕ್ಕಾಗ್ತದ? ಮಾತಿನಿಂದ ಆಗದೇ ಇದ್ರೆ ಹೊಡೆದು ಬಡದಾದ್ರು ಅದು ಕಾರ್ಯಕ್ಷೇತ್ರಕ್ಕೆ ಬರುವುದಿಲ್ಲ. ಹೌದೇ? ವಾದದಿ ಫಲವಿಲ್ಲ, ಶೋಧನೆ ಮುಖ್ಯ. ಶೋಧನೆ. ಈಗ ನೀನು ದೊಡ್ಡವ ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳ್ತೇನೆ ನಾನು ದೊಡ್ಡವ ಅಂತ ಹೇಳ್ತೇನೆ. ಪರಮೇಶ್ವರ ನಾನು ದೊಡ್ಡವ ಅಂತ ಹೇಳ್ತೇನೆ. ಈ ದೊಡ್ಡತನವನ್ನೇ ನಾವು ಸಾಧಿಸಬೇಕಾಗಿ ಬಿಟ್ರೆ ನಿಜಾಂಶವನ್ನು ನಾವು ತಿಳಿದು ಹೇಗೆ? ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು? ಏನು ಮಾಡುತ್ತೀವಿ? ಶೋಧನೆ ಮಾಡಬೇಕು. ಎಲ್ಲಿ ಶೋಧನೆ ಮಾಡಬೇಕು? ಎಲ್ಲಿ? ಈಗ ಕಳೆದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚ ಒಂದು ಉಂಟು ಎಂಬುದು ಆ ದೇವಿ ನಮಗೆ ಹೇಳಿ ಬಿಟ್ಟಿದ್ದಾಳೆ. ಅದಕ್ಕೆ ಬೇಕಾಗಿ ಆ ಅಮ್ಮ ಎಲ್ಲವನ್ನು ನಮ್ಮನ್ನು ಶೇಖರಿಸಿ ಇಟ್ಟಿರ್ಬೇಕಲ್ಲ. ಹಾಗಿದ್ರೆ ಆ ಶೇಖರಣೆ ಯಾರಲ್ಲಿ ಉಂಟು, ಆ ದೊಡ್ಡತನದ ವಿಶೇಷತೆ ಯಾರಲ್ಲಿ ಉಂಟು ಎಂಬುದು ತಿಳಿದಕ್ಕೆ ಬೇಕಾಗಿ ನಮ್ಮ ಹೊಟ್ಟೆಯೊಳಗೆ ಹೋಗಿ ಪ್ರವೇಶ ಮಾಡಿ ನಮ್ಮ ದೊಡ್ಡ ಸ್ಥಿತಿಗೆ ತಿಳಿದುಕೊಳ್ಬೋದು. ಹೌದಾ? ಈಗ ನನ್ನ ಹೊಟ್ಟೆಯೊಳಗೆ ಎಷ್ಟು ಉಂಟು ಏನು ಉಂಟು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನನ್ನ ಹೊಟ್ಟೆಯಲ್ಲಿ ವಿಶೇಷವಾದ ಉಂಟು ಅಂತ ನನಗೂ ಗೊತ್ತುಂಟು. ನನ್ನನ್ನು ಉಂಟಾ? ಮತ್ತೆ ಉಂಟು. ಹೌದಾ? ಆಗಿದೆ. ಆದ್ರಿಂದ ಈಗ ದೊಡ್ಡತನದ ನಿನ್ನದು ನೀನು ಹೇಳ್ತಾ ಇದೆಯಲ್ಲ, ಮೊದಲಿಗೆ ನೀನು ನನ್ನ ಹೊಟ್ಟೆಯೊಳಗೆ ಹೋಗು, ನನ್ನ ಹೊಟ್ಟೆಯಲ್ಲಿ ಎಲ್ಲವನ್ನು ನೋಡ್ಬಾ. ನಿನ್ನ ಹೊಟ್ಟೆಯೊಳಗೆ? ಹೌದು. ಆಗುವುದಿಲ್ಲ. ನಾನು ಮೊದಲಾಗಿ ವಾದಿಸುವುದಕ್ಕಾಗಿ ಹೊರಟಾಗ ಅದನ್ನು ತಡೆದು ಇಷ್ಟು ಉದ್ದ ವಾದ ಬೆಳೀಲಿಕ್ಕೆ ಕಾರಣ ಮಾಡಿದ್ದು ನೀನು. ನಂಬುವುದಿಲ್ಲ ನಿನ್ನನ್ನು. ನಂಬುವುದಿಲ್ಲ. ಅದಕ್ಕಾಗಿ ನಾನು ಹೇಳಿದ ಹಾಗಾಗ್ಬೇಕು. ಏನು ಹೇಳ್ತೀನಿ? ಮೊದಲಾಗಿ ನನ್ನ ಹೊಟ್ಟೆಯೊಳಗೆ ಹೋಗಿ ಚೆನ್ನಾಗಿ ಶೋಧನೆ ಮಾಡಬೇಕಾದ್ರು ನೀನು ಹೋಗ್ಬೇಕು. ಆದಿತಯ್ಯ. ಹೌದಾ? ಯಾರಾದ್ರೆ ಏನು, ಏನಾದ್ರೆ ಏನು, ಆಗಬೇಕಾದ ಆಗಲೇಬೇಕಲ್ಲ, ತಿಳಿಯಬೇಕಾದ್ರು ತಿಳಿಯಲೇಬೇಕಲ್ಲ. ಹಾಗಿದ್ರೆ ನಾನೇ ನಿನ್ನ ಹೊಟ್ಟೆಯೊಳಗೆ ಹೋಗಿ ನಿನ್ನಲ್ಲಿದ್ದಂತಹ ವಿಶೇಷತೆ ಕಂಡುಕೊಳ್ಬೇಕು. ಆ ಬಳಿಕ ನಾನು ಆದೀತು. ಈಗ ಯಾರು ದೊಡ್ಡ? ನಿನಗಿಂತ ನಾನು ದೊಡ್ಡವ ಅಂತ ಹೇಳುವ ಒಬ್ಬ ಇಲ್ಲಿಗೆ ಬರಲಿ. ನಾವು ಇದ್ದದ್ದು ಬೆಲ್ಲಡಿಕೆಯ ಮೂವರು ಮಾತ್ರ. ಮೊದಲೇ ಹರ ಅವರೊಟ್ಟಿಗೆ ಸೇರಿದ್ದಾರೆ. ಈಗ ಹರನು ಹರಿಯು ಇಬ್ಬರು ಬ್ರಹ್ಮನ ಹೊಟ್ಟೆಯೊಳಗೆ ಹೋಗಬೇಕು. ಇವರಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕು. ಅದಕ್ಕಾಗಿ ಹೋದಂತಹ ಈ ಹರಿ ಅಷ್ಟು ಸುಲಭವಾಗಿ ಎಲ್ಲವನ್ನು ತಿಳ್ಕೊಂಡು ಬರಕೂಡದು. ಚೆನ್ನಾಗಿ ಶೋಧನೆ ಮಾಡಬೇಕು. ಸುತ್ತಿ ದಣಿದು ಆ ಬಳಿಕ ಬ್ರಹ್ಮ ನೀನು ದೊಡ್ಡವ ಅಂತ ನನ್ನ ಕಾಲಿಗೆ ಬಂದು ಎರಗುವ ಹಾಗಾಗಬೇಕು. ಅದಕ್ಕೆ ಏನು ಮಾಡೋಣ? ಒಂದು ಉಪಾಯ ಮಾಡುವ. ದೇಹಕ್ಕೆ ಇರುವಂತಹ ನವದ್ವಾರಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಕೆಳಗಿನ ಅಧೋದ್ವಾರ, ಈ ನವದ್ವಾರಗಳನ್ನು ಬಂಧಿಸಿ ಬಿಟ್ರೆ ಹೇಗೆ? ಕಷ್ಟವೇ. ನವದ್ವಾರಗಳನ್ನು ಬಂಧಿಸುವುದಕ್ಕೆ ಆಗುವುದಿಲ್ಲ. ಒಂದು ಉಪಾಯ ಮಾಡುವ. ನವದ್ವಾರದಲ್ಲಿ ಮೇಲಿನ 8 ದ್ವಾರಗಳನ್ನು ಬಂಧಿಸಿ ಕೆಳಗಿನ ಅಧೋದ್ವಾರ ಅಂತ ಇದೆಯಲ್ಲ, ಈ ಹೊಟ್ಟೆಗೆ ಯಾವುದು ಬೇಡವೋ ಅದನ್ನು ಹೊರ ಕಳುಹಿಸುವುದಾಗಿ. ಆ ದಾರಿ ಮುಚ್ಚದೆ ಹಾಗೆ ತೆಗೆದು ಇಳಿಸ್ತೇನೆ. ಹರಿ ಹೇಗೆ ಬರ್ತಾನೆ ನೋಡೋಣ. ಹರಿಯು ಬಂದು ತನ್ನ ಮಿತಿಯ ಕಂಡನು ಸದೆತ ಕಲ್ಪತಿ ಪ್ರಳಯ ಬಂದಿದ ಹರಿಯನಲ್ಲ. ಬ್ರಹ್ಮನ ಹೊಟ್ಟೆಯೊಳಗೆ ನಾನು ಹೊರಟು ಬಂದಿದ್ದೇನೆ. ಬರುವಾಗ ನಿಧಾನವಾಗಿ ಬಂದಿದ್ದೇನೆ. ಹದವಾಗಿರ್ಬೇಕು, ಮಿತವಾಗಿರ್ಬೇಕು ಅಂತ ನಾನು ಭಾವಿಸಿದ್ದೆ. ಅಬ್ಬಬ್ಬಬ್ಬಬ್ಬ, ಇವ ಸಾಮಾನ್ಯದವನಲ್ಲಪ್ಪ. ತಾಯಿ ಹೇಳಿದ ಹಾಗೆ ಹೋದ ಕಲ್ಪದಲ್ಲಿ ನಯವಂತ ಪ್ರಪಂಚ ಎಲ್ಲಿ ಹುಡುಕುವುದಕ್ಕೆ ಕಡೆಗೆ ಹೋಗ್ಬೇಕಾಗಿಲ್ಲ. ಬ್ರಹ್ಮದೇವನ ಉದರಲ್ಲಿ ಖಂಡಿತ ನೆಲೆಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿ ಆ ಭಾಗ ನೋಡಿದ್ರೆ ನದಿಗಳೆಷ್ಟು, ಈ ಭಾಗ ನೋಡಿದ್ರೆ ಬೆಟ್ಟಗಳೆಷ್ಟು, ಈ ಭಾಗದಲ್ಲಿ ನೋಡಿದ ಹಳ್ಳ ತೋಡುಗಳೆಷ್ಟು, ಇದನ್ನೇ ನೋಡುವುದಲ್ಲ, ಮರ ಗಿಡಗಳೆಷ್ಟು, ಭೂಮಿಯಿಂದ ಹುಟ್ಟಿಕೊಂಡಂತಹ ಮರಗಳಲ್ಲೂ ಆಕಾಶಕ್ಕೆ ಮುತ್ತಿಡ್ತಾ ಇದ್ದಾವೆ. ಹಾವುಗಳ ಸಂಖ್ಯೆ ಎಷ್ಟು, ಮೃಗಪಕ್ಷಿಗಳ ಸಂಖ್ಯೆ ಎಷ್ಟು. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಕುಳಿತುಕೊಂಡವರು ಯಾರು? ನವಬ್ರಹ್ಮರು. ಒಬ್ಬ ಬ್ರಹ್ಮನ ಹೊರಗೆ ನೋಡ್ತಾ ಇದೆ, 9 ಮಂದಿ ಬ್ರಹ್ಮರು ಆ ಭಾಗದಲ್ಲಿ ಇದ್ದಾರೆ. ಈ ಭಾಗ ನೋಡಿದ ಈಶಾದಿಗಳು ಹಾಗೆ, ಸೂರ್ಯಾದಿಗಳು ಇದ್ದಾರೆ, ಮನೂರಿಗಳಿದ್ದಾರೆ, ಇನ್ನಾರು ಸುಮನಸರಿದ್ದಾರೆ. ಎಲ್ಲವರು ಇವನ ಹೊಟ್ಟೆಯಲ್ಲಿ ಇದ್ದಾರೆ ಅಲ್ವಾ? ಹಾಗಿದ್ರೆ ನಿಜವಾಗಿ ಅದು ಇವ ದೊಡ್ಡವ ಎಂಬುದಕ್ಕೆ ಯಾವ ಸಮ್ಮನೆಲ್ಲ ಇವ ಬಾಯಲ್ಲಿ ಹೇಳ್ತಾ ಇದ್ದರು, ನಾನು ದೊಡ್ಡವ ಅಂತ ಹೇಳು. ಇವನ್ ಅಷ್ಟು ಸಂಪತ್ತಿದ್ದ ಕಾರಣವೇ ಇವ ದೊಡ್ಡವ ಅಂತ ಹೇಳಿಕೊಡ್ತಾ ಇದ್ದಾನೆ. ಆದರೆ ಎಲ್ಲವರೂ ಇದ್ದಾರೆ, ಎಲ್ಲವೂ ಉಂಟು, ಆದ್ರೆ ನಾನೊಬ್ಬ ಮಾತ್ರ ಇಲ್ಲ. ಇದರರ್ಥ ಏನು?
ಇವ ನನ್ನಿಂದ ದೊಡ್ಡವನಲ್ಲ ಎಂಬುದಕ್ಕೆ ಸಾಕ್ಷಿ ಇದೇ ಆಗಿದೆ. ಆದ್ದರಿಂದಲಾಗಿ ಬ್ರಹ್ಮನಿಗೆ ಸ್ಪಷ್ಟವಾದ ಸತ್ಯ ವಿಷಯ ಹೇಳಲೇಬೇಕಾಗಿದೆ. ಸಾರುವೆನು ಹೊರಗೆನು ಮೇಲಕ್ಕೆ ತುದಿಯನ್ನು ಕಾಣದೆ ಕೆಳಗೆ ಇಳಿದು ಅರಸುತ್ತ 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 ಕಂಡನು ಅದು ತೋರಲು. ಎಂಥ ವಿಚಿತ್ರ ಇದು! ಇವನಿದ್ದಂತ ಎಲ್ಲಾ ವಿಷಯ ನಾನು ತಿಳಿದು ಬ್ರಹ್ಮನಿಗೆ ತಿಳಿಸಬೇಕು ಎಂಬಂತ ಉದ್ದೇಶದಿಂದ ಬಂದ ದಾರಿಯನ್ನು ಹುಡುಕುವುದಕ್ಕೆ ಬೇಕಾಗಿ ಮೇಲ್ಭಾಗಕ್ಕೆ ಹೋದೆ. ಅಂದ್ರೆ ಬಾಯಿಯ ಮೂಲಕವಾಗಿ ನಾನು ಬಂದಿದ್ದೇನೆ. ಬಾಯಿಯಲ್ಲಿಂಟು, ಬಾಯಿ ಎಲ್ಲಿದೆ? ಇಲ್ಲ, ಬಾಯಿ ಇಲ್ಲ. ಕಣ್ಣು, ಕಿವಿ, ಆಹಾ, ಮೇಲ್ಭಾಗದಲ್ಲಿ ಯಾವುದನ್ನು ಕಾಣಿಸುವುದಿಲ್ಲ. ಯಾವ ಬೆಳಕು ನನಗೆ ಕಾಣಿಸುವುದಿಲ್ಲ. ದೇಹಕ್ಕೆ 9 ದ್ವಾರಗಳು, 8 ದ್ವಾರಗಳನ್ನು ಬಂಧಿಸಿ ಬಿಟ್ಟಿದ್ದಾನೆ. ಬಹುಶಃ ಹೊಟ್ಟೆ ಒಳಗೆ ಹೋದಂತ ಆ ವಿಷ್ಣು ಹೊರಗೆ ಬರಬಾರದು, ಇವ ಒಳಗೇ ಉಳಿಬೇಕು ಎಂಬುದಕ್ಕೆ ಬೇಕಾಗಿ ಇಂಥ ಒಂದು ಕೆಟ್ಟ ಕೆಲಸ ಮಾಡಿದೆ. ಹೇ ಬ್ರಹ್ಮ, ನಿನ್ನ ಬುದ್ಧಿಯೇ. ಕೆಳಭಾಗದಲ್ಲಿ ಒಂದು ದ್ವಾರ ಕಾಣಿಸ್ತಾ ಇದೆ. ಯಾವುದು ದ್ವಾರ? ಅದು ಅದೋ ದ್ವಾರ. ನಮ್ಮ ದೇಹಕ್ಕೆ ಯಾವುದು ಬೇಡವೋ ಅದನ್ನು ಹೊರಗೆ ಕಳಿಸುತ್ತಾ ದ್ವಾರ, ಅದೋ ದ್ವಾರ. ಬಹುಶಃ ಹೀಗೆ ತಿಳ್ಕೊಂಡಿದ್ದಾನೆ. ಈ ದ್ವಾರದಲ್ಲಿ ಖಂಡಿತ ಬರ್ಲಿಕ್ಕಿಲ್ಲ ಎಂಬುದಕ್ಕೆ ಬೇಕಾಗಿ ಅದನ್ನು ಮಾತ್ರ ಬಿಟ್ಟಿದ್ದಾನೆ. ಯಾಕೆ ಅಲ್ಲ, 9 ದ್ವಾರಗಳನ್ನು ಮುಚ್ಚಿ ಕೂತ್ಕೊಳ್ಳುವಂತಹ ಶಕ್ತಿ ಬ್ರಹ್ಮನಿಗಿಲ್ಲ. ಆದ್ದರಿಂದಾಗಿ 8 ದ್ವಾರವನ್ನು ಮಾತ್ರ ಮುಚ್ಚಿದ್ದಾನೆ. ಹೇಸಿಗೆ ದ್ವಾರ ಹೋಗಬಹುದಾ? ಹೋಗಬಹುದು. ಈ ದೊಡ್ಡ ದೊಡ್ಡವರಲ್ಲಿ ಯಾವ ದಾರಿಯಿಂದ ಹೋಗ್ತಾರೆ, ಯಾವ ದಾರಿಯಿಂದ ಬರ್ತಾರೆ, ಈ ಲೆಕ್ಕಾಚಾರ ಅದನ್ನು ಮಾಡ್ಲಿಕ್ಕೆ ಹೋಗ್ತಲ್ಲ. ಬರುವುದು ಮುಖ್ಯ, ಕಾರ್ಯ ಮುಖ್ಯವಾಗಿದೆ. ಆದ್ದರಿಂದಾಗಿ ಅದೋ ದ್ವಾರದಿಂದ ಇಳಿತಾನೆ. ನಾನು ಬಂದೆ, ನಿನಗೆ ತಂದೆ. ಶೋಧಿಸಿದೆನು ನಿನ್ನುದ ರಾವಣ ಒಳ್ಳಗೈದೆನು ಕಂಡೆನು ಪರದಲ್ಲಿ ಮೆರೆವ ಪರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ವೇದಿನಿಗಳು ಮೆರೆಯುತ್ತಿಗ ಬಿನ್ನೋದ ಶೋಧಿಸಿದೆನು ನಿನ್ನುದಯವ ಒಳ್ಳಗೈದೆನು ಕಂಡೆನು ಪರದಲ್ಲಿ ಮೆರೆವ ಓ ಬ್ರಹ್ಮ, ಏನು? ಅಯ್ಯ, ಆಹಾ. ಏನು ದೊಡ್ಡಸ್ಸಿಗೆ ಮಹಾರಾಯ ನಿನ್ನದು. ಮತ್ತೆ? ನೀನು ಸೊಮ್ಮಗಲ್ಲ ಇಷ್ಟು ಮಾತಾಡ್ತಾ ಇರುವುದು. ಹಾ. ನಿನ್ನಷ್ಟು ಇಷ್ಟು ಸಂಪತ್ತು, ಇಷ್ಟು ಸೌಭಾಗ್ಯ, ಹೌದು. ಈ ಆನಂದ ಯೋಗ ಎಲ್ಲ ನೀನದ ಕಾರಣ. ಅಷ್ಟೊಂದು ಛೆ, 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 ಛೆ. ನೋಡಿ. ನಿನ್ನ ಹೊಟ್ಟೆ ಇದು ಹೊಟ್ಟೆ ಅಲ್ಲಪ್ಪ, ಆತಾ? ಉಡಾಣವೇ. ಎಂತ ಬಿಡು? ಅಲ್ಲ, ಉಡಾಣ ದೊಡ್ಡದು ಅಂತ. ಓ, ಅಷ್ಟು ದೊಡ್ಡದು. ಹೋದ ಕಲ್ಪದಲ್ಲಿ ಲಯವಾದಂತಹ ಸರ್ವ ಮೇದಿನಿಗಳು ಆ. ನಿನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು. ಹೌದಾ? ಏನು ವಂಚನೆ ಮತ್ತೆ ಇಲ್ಲ. ನಾನು ಸಣ್ಣವನಾಗ್ತೇನೆ. ಖಂಡಿತ ಅಲ್ಲ. ಆ. ನೀನು ದೊಡ್ಡವನೇ, ಹೌದಾ? ನಾನು ಖಂಡಿತ ಒಪ್ಪಿಕೊಡ್ತೇನೆ. ಚೆನ್ನಾಗಿ ತಿರುಗಿದ್ದೇನೆ. ಆದರೆ ಏನು ಆದರೆ? ನನ್ನಷ್ಟಲ್ಲ. ಅದ್ಯಾಕ ಆದರೆ? ಒಂದ ಬ್ರಹ್ಮ. ಈಗ ಕಾರಣಕ್ಕೆ ನೀನೊಬ್ಬಲ್ಲ. ಹೌದು. 9 ಬ್ರಹ್ಮರು ಒಳಗಿದ್ರು. ಹಾ ಹಾ ಹಾ. ಈಶಾದಿಗಳು ಇದ್ರು, ಹಾ. ಸೂರ್ಯಾದಿಗಳಿದ್ರು, ಚಂದ್ರ ಇದ್ರು, ಇಂದ್ರ ಇದ್ದ, ಹಾ. ಚಂದ್ರ ಇದ್ದ, ಇರ್ಬೇಕಲ್ಲ. ಎಲ್ಲವರು ಇದ್ದಾರೆ. ಇದ್ದಾರೆ. ಆದ್ರೆ ನಾನೊಬ್ಬ ಮಾತ್ರ ಅಲ್ಲ. ಅದೊಂದು ಕೊರತೆ ಅಲ್ವಾ? ಹಾ. ಅದೊಂದು ಸಣ್ಣ. ಆದರೆ ನಿನ್ನೊಂದು ವಿಶೇಷತೆ ನಾನು ಕಂಡಿದ್ದೇನೆ. ಏನು ನೋಡಿದೆ? ಏನ್ ಗೊತ್ತಾ? ಅಲ್ಲಿ? ನಿನ್ನ ಹೊಟ್ಟೆಯಲ್ಲಿ ಬಂಗಾರ. ಬಂಗಾರ? ಕುಂದನಮಯವಾಗಿರುವುದು ಅದರಿಂದ ಹಿರಣ್ಯ ಗರ್ಭನು ನೀನೆನ್ನುವುದು ಶೋಧಿಸಿದೆ ಕುಂದನಮಯವಾಗಿರುವುದು ಅದರಿಂದ ಹಿರಣ್ಯ ಗರ್ಭ ಎನ್ನುವುದು
ಇದ್ದದನ್ನು ಇದ್ದ ಹಾಗೆ ಹೇಳುವಂತ ಸ್ವಭಾವ ನನ್ನದು. ಒಳ್ಳೆ ಕಂಡದನ್ನು ಕಂಡ ಹಾಗೆ ಹೇಳ್ತಾ ಇದ್ದೇನೆ. ನಿನ್ನಲ್ಲಿಂತ ವಿಶೇಷ ನಾನು ಕಂಡಿದ್ದೇನೆ. ಹಾ. ಇದರ ಜೊತೆಯಲ್ಲಿ ಏನು? ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ಯಾವುದು? ಏನು? ನಿನ್ನ ಹೊಟ್ಟೆ ತುಂಬಾ ಬಂಗಾರವಯ್ಯ. ಬಂಗಾರ? ಹೌದು, ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಬಂಗಾರ. ಬಂಗಾರ. ಮೇಲೆ ಬಂಗಾರ, ಕೆಳಗೆ ಬಂಗಾರ, ಒಳಗೆ ಬಂಗಾರ, ಹೊರಗೆ ಬಂಗಾರ, ಒಟ್ಟು ಬಂಗಾರವೇ. ಎಲ್ಲ ಕಡೆ ಹೆಚ್ಚು ಬಂಗಾರ ಉಳ್ಳವ. ಕುಂದಣಮಯವಾಗಿರುವುದು ನಿನ್ನ ಉದರ. ಹೌದಾ? ಆದ್ದರಿಂದ ನಿನಗೊಂದು ಹೊಸತಾದ ಹೆಸರು ಕೊಡ್ಬೇಕು ಅಂತಿದ್ದೆ. ಹೆಸರು ಅಲ್ಲಿ ನೋಡಿ ಅಲ್ಲಿಂದ ಹೆಕ್ಕಿಕೊಂಡು ಬಂದದ್ದು. ನಿನ್ನ ದೊಡ್ಡಸ್ತಿಗೆಯನ್ನು ನಾನು ನೋಡಿ ಹಾ. ನಿನಗೊಂದು ಹೆಸರು ಕೊಡು. ಹೆಸರು ಏನದು? ನಿನ್ನ ಹೆಸರು ನಿನಗೆ ಆದಿತ್ತಲ್ಲ ಅದ್ವಿ ಎಂತದು? ಹೆಸರು ಹೆಸರು ಯಾವುದು? ಹಿರಣ್ಯಗರ್ಭ. 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 ಹೊಟ್ಟೆ ತುಂಬಾ ಬಂಗಾರವನ್ನು ತುಂಬಿಸಿಕೊಂಡಿದ್ದ ಕಾರಣ ಹಿರಣ್ಯಗರ್ಭ ಎಂಬಂತ ಹೆಸರನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಇಟ್ಕೋ ಇಟ್ಕೋ. ವಿಷಯ ಸರಿ. ಈಗ ಈ ಹೆಸರು ನೀನು ನನಗೆ ಇಟ್ಟದ್ದು. ಹೌದು. ನಾವೊಂದು ಇನ್ನು ಮುಂದಿನ ವಿಷಯವಾಗಿ ಸ್ವಲ್ಪ ಆಲೋಚನೆ ಮಾಡೋಣ. ಯಾರು ಯಾರಿಗೆ ಹೆಸರನ್ನು ಇಡುವುದು? ನಿನಗೆ ನಾನು, ಮಕ್ಕಳಿಗೆ ತಂದೆ. ಅಂದ್ರೆ ನನಗೆ ನಿನ್ನ ಹೆಸರಿಟ್ಟಿದ್ದೆ ಎಂಬುದರಿಂದ ನನಗೆ ಅಪ್ಪಾಡಿಗೆ ನನಗೆ ಅಲ್ಲಲ್ಲ ಹಾಗಲ್ಲ. ಈಗ ನೀನೇ ಹೇಳಿದ್ದು ಹೆಸರಿರುವಂತಹ ಹಕ್ಕು ಅಪ್ಪನಿಗೆ. ಹೌದಾ ಅಂತ ಹಾಗೆ ಆಗುತ್ತದೆ. ಪರ್ಯಾಯವಾಗಿ ನನ್ನ ಮಗ ಅಂತ ನೀನು ಹೇಳಿದ ಹಾಗೆ ಆಗ್ತದೆ ಅಂತ. ಅದಕ್ಕೆ ಏನ್ ಮಾಡ್ತೀನಿ ಈಗ? ಅದಕ್ಕೆ ಆ ಸಾಲ ಹಾಗೆ ಉಳಿಸಿಕೊಳ್ಳಕೂಡದು. ನನಗೆ ನೀನು ಯಾವ ರೀತಿಯಾಗಿ ಹೆಸರನ್ನು ಇರಿಸಿದ್ಯೋ ಅದೇ ರೀತಿಯಾಗಿ ನಿನಗೂ ಒಂದು ಹೆಸರನ್ನು ಇಡ್ತಾ ಇದ್ದೇನೆ. ಹೌದು, ಸಾಲ ಉಳಿಬಾರ್ದು. ನೀನು ಬಂದ ದಾರಿ ಯಾವುದು? ಅದು ಹೋದ್ದು. ನೀನು ಇಟ್ಟ ದಾರಿ ಯಾವುದು? ಅದು ಹೋದ್ದು. ಆ ಮೂಲಕವಾಗಿ ಬಂದಿದೆಯಲ್ಲ. ಹೌದು. ನೀನು ಅಧೋಕ್ಷಜ. ಅಧ ಅಕ್ಷ ಜ. ಸಂತೋಷವಾಯಿತು. ಹೌದಾ? ನೀನು ಕೊಟ್ಟದನ್ನು ನಾನು ಖಂಡಿತ ಸ್ವೀಕಾರ ಸಾಲ ಮಾಡಿ. ಸರಿ ಆಯ್ತು. ಆಗ್ಲಿಲ್ಲ. ಈಗ ನಿನ್ನ ನಾನು ಶೋಧನೆ ಮಾಡಿದ್ನಲ್ಲ. ಹೌದು. ನನ್ನನ್ನು ನೀವು ಸ್ವಲ್ಪ ನೋಡ್ಬೇಕೋ ಬೇಡವೋ? ಹಾಗೆ ಬಾಯಿ ಕಳಿಸ್ತೇನೆ. ಹೋಗಯ್ಯ. ಒಂದು ವಿಷಯ, ಹೋಗುವುದು ಯಾರು? ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಏನು? ದೊಡ್ಡದು. ಆದ್ರಿಂದ ಬಾಯಿ ಸ್ವಲ್ಪ ದೊಡ್ಡಕ್ಕೆ ತರ. ಆದಿತಪ್ಪ ಆದಿ ಇದು ಹೋಗ್ತಾ ಇದ್ದೇನೆ. ಬ್ರಹ್ಮ ದೊಡ್ಡವ, ತುಂಬಾ ಬಾಯಿ ಕಳಿಸಬೇಕು. ಇವನಿಗೆ ಮದ ಬಂದದ್ದು ಸತ್ಯವೇ. ಹಾಗೆ ಅಂತ ಈ ಮದ ಹೀಗೆ ಉಳಿದ್ರೆ ಹೇಗಾಗ್ತದೆ? ಆಯಮಾಯಿ ಆ ನಿರೂಪಣೆ ನಾವೆಲ್ಲ ಮೀರಿದ ಹಾಗಾಗ್ತದೆ. ನಾನು ಒಳಗೆ ಹೋದಾಗ ಇಷ್ಟು ಹೊರಗೆ ಬರಬಾರದು ಎಂಬಂತಹ ದೌಷ್ಟ್ಯ ಸ್ವಭಾವ ಇದರಿತ್ತು. ನವದ್ವಾರಗಳ 8 ಇವ ಬಂಧಿಸಿಟ್ಟಿದ್ದ. 9 ಬಂಧಿಸಕ್ಕೆ ಇವನಿಗೆ ಆಗುವುದಿಲ್ಲ. ಆ ಸ್ಥೈರ್ಯ ಖಂಡಿತ ಇವನಿಲ್ಲ. ನಾನು ಹಾಗಲ್ಲ. ಹೋದಂತ ಬ್ರಹ್ಮ ಮದವಾಗಿ ನಿಧಾನವಾಗಿ ಬರಬೇಕು ಎಂಬುದಕ್ಕೆ ಬೇಕಾಗಿ 9 ದ್ವಾರಗಳನ್ನು ಮುಚ್ಚಿಬಿಡ್ತೇನೆ. ಸುರತಮೈಷರು ಪರಮೇಶ್ವರಿಗಳು ಪದಿ ಹರಿಯ ಜಠರ ಬುಡ ಪುರುಗ ಕಣ್ಣನು ಸರಿದ ಕಲ್ಪಗಳಲ್ಲಿ ಹರಿಗೊಂಡ ಧರಣಿಯದವನು ಸುರತಮೈಷರು ಕೇಳಿ ರಜಾಗುಣವುಳ್ಳಂತಹ ಈ ಬ್ರಹ್ಮನಿಗೆ ಎಲ್ಲಿ ಹೋಗುವುದು ಯಾರ ಅಂಜಿಕೆಯೂ ಇಲ್ಲ. ಧೈರ್ಯವಾಗಿ ಗರ್ವದಿಂದಲೇ ನೇರವಾಗಿ ಹರಿಯ ಉದರವನ್ನು ಪ್ರವೇಶ ಮಾಡಿದ್ದೇನೆ. ನನಗಿಂತ ನಾನು ದೊಡ್ಡವಂತ ವಾದಿಸಿದನಲ್ಲ. ನನಗಿಂತ ಇವರಲ್ಲಿ ಇರುವಂತಹ ಹೆಚ್ಚುಗಾರಿಕೆ ಏನು ಅನ್ನುವುದನ್ನು ತಿಳಿಯುವ ಕುತೂಹಲದಿಂದ ಒಳ ಪ್ರವೇಶ ಮಾಡಿದ್ದೇ ತಡ ಇದೇನಪ್ಪ ವಿಶೇಷವಾಗಿರುವಂತಹ ಅನುಭವಗಳು ಆಗುತ್ತಾ ಇದೆಯಲ್ಲ. ಒಂದು ಕಡೆ ಬೆಂಕಿ ಉರಿಯುತ್ತಾ ಇದೆ, ಗಾಳಿ ಬೀಸುತ್ತಾ ಇದೆ, ನೀರು ಹರಿಯುತ್ತಾ ಇದೆ, ಪ್ರಕೃತಿ ಕಣ್ಣ ಮುಂದೆ ಮನೋಜ್ಞವಾಗಿ ಗೋಚರಿಸುತ್ತಾ ಇದೆ, ಆಕಾಶ ಕಾಣುತ್ತಾ ಇದೆ. ಮಾತ್ರವಲ್ಲ, ಕಳೆದ ಕಲ್ಪದಲ್ಲಿ ಲಯಗೊಳ್ಳುತ್ತಹ ಸಕಲ ಪ್ರಪಂಚಗಳು ನನ್ನ ಕಣ್ಣ ಮುಂದೆ ನಳದಳಿಸುತ್ತಾ ಕಾಣಿಸುತ್ತಾ ಇದೆ. ಇದು ಯಾವುದು ನನ್ನ ಹಟ್ಟೊಳಗೆ ಇಲ್ಲವೋ ಅಂತ ಗ್ರಹಿಸಿದರೆ ಅಲ್ಲಿ ಎಲ್ಲವೂ ಜಡವಾಗಿಯೇ ಇರುತ್ತದೆ. ಇಲ್ಲಿ ಮಾತ್ರ ಹಾಗೆಲ್ಲ, ಎಲ್ಲವೂ ಚೇತನ ಸ್ವರೂಪದಿಂದ ಕಾಣಿಸಿಕೊಳ್ತಾ ಇವೆ. ನಾನಾ ರೀತಿಯ ವರ್ಗಗಳನ್ನು ಕಾಣ್ತಾ ಇದ್ದೇನೆ. ಜಲದಲ್ಲಿ ಹರಿದಾಡುವಂತಹ ಜಲಚರ ಪ್ರಾಣಿಗಳು ನೀರಿನಲ್ಲಿ ಜೀವಿಸುತ್ತಾ ಇವೆ. ಮಾತ್ರವಲ್ಲ, ನಾನಾ ರೀತಿಯ ಮನುಷ್ಯ ವರ್ಗದವರು ಅವರವರ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದುವರಿಯುತ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದೇನೆ, ವಿಚಿತ್ರ ಅನಿಸುತ್ತಾ ಇದೆ. ಇದನ್ನೇ ನೋಡುತ್ತಾ ಇರುವುದಲ್ಲ, ಇವರಿಗಂತ ಶ್ರೇಷ್ಠರು ಜ್ಯೇಷ್ಠರು ಅದ್ಯಾರು? ಏನು ಬೆಳಕದು? ದ್ವಾದಶಾದಿತ್ಯ ಅನೇಕ ದಶ ರುದ್ರರು ಸಾಗರ ದಲಿಕ ಮಾಜರು
ಮೆರೆಯುವನು ಆ ದೇವನು ದರದಿ ಮೆರೆಯದನು ಏಕರು ಮೋದದು ಈ ಚಿರುತ ದ್ವಾದಶಾದಿತ್ಯ ಆ ಕಡೆಯಿಂದ ನೋಡಿದರೆ ಹುಟ್ಟು ಸಾವುಗಳಿಗೆ ಕಟ್ಟು ಬಿದ್ದಂತಹ ಜೀವರಾಶಿಗಳನ್ನು ನೋಡಿದೆ. ಆದರೆ ಇಲ್ಲಿ ಮಾತ್ರ ಅದಕ್ಕಿಂತಲೂ ಭಿನ್ನವಾದ ಮೇಲಲೋಕವಾಸಿಗಳು ಸುರರು, ಕಿನ್ನರ, ಕಿಂಪುರುಷ, ಉರಗ, ಸಾಧ್ಯರು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು. ಪ್ರಪಂಚವನ್ನು ಬೆಳಗುವುದಕ್ಕೆ ಒಬ್ಬ ಸೂರ್ಯ ಸಾಕಾಗುತ್ತದೆ. ಆದರೆ ಈ ಹರಿಯ ಹೊಟ್ಟೆಯೊಳಗೆ ದ್ವಾದಶ ಆದಿತ್ಯರು, 12 ಮಂದಿ ಸೂರ್ಯರು. ಉಳಿದ 8 ಮಂದಿ ಸೂರ್ಯರು ಎಲ್ಲಿದ್ದಾರೆ? ಎಲ್ಲಿಂದ ಬಂದರು? ನನ್ನ ಹೊಟ್ಟೆಯೊಳಗೆ ಇಲ್ಲ. ಮಾತ್ರವಲ್ಲ, ಏಕಾದಶ ರುದ್ರರು. ಆ ಹರಿಯ ಹೊಟ್ಟೆಯೊಳಗೆ ಹೋದವ ಒಬ್ಬ ರುದ್ರ. ಆದರೆ ಉಳಿದ ಇಷ್ಟು ಮಂದಿ ಇವರ ಹೊಟ್ಟೆಯೊಳಗೆ ಬಂದು ಸೇರಿಕೊಂಡಿದ್ದಾರೆ. ಮಾತ್ರವಲ್ಲ, ಆ ಕಡೆಯಿಂದ ಎಲ್ಲಕ್ಕೆ ಕಂಗೊಳಿಸುತ್ತಾ ಇದ್ದಾರೆ. ಕೆಲವು ಮಂದಿ ಕೂತಿದ್ದಾರೆ. ಏ ಬ್ರಹ್ಮ, ನೀನು ಅಲ್ಲೇ ಅದು ಕಿರಿಕಿರಿ ಮಾಡ್ತಾ ಇದೆಯಾ? ನೀನು ಬಾ, ನಮ್ಮ ಒಟ್ಟಿಗೆ ಕೂತ್ಕೊಳ್ಳುವ, ನೀನು ಕೆಲಸ ಮಾಡುವ ಅಂತ ಅವರೆಲ್ಲ ಕರೀತಾ ಇದ್ದಾರೆ. ನನ್ನನ್ನೇ ನಾನು ನೋಡುವಾಗ ನನ್ನಂತೆ ಹೋಲುವ ಇವರು ನವಬ್ರಹ್ಮರು. ನವಬ್ರಹ್ಮರನ್ನು ತನ್ನ ಹೊಟ್ಟೆಯೊಳಗೆ ಇರಿಸಿಕೊಂಡಿದ್ದಾನಂತಾದ್ರೆ ಹರಿ ಸಾಮಾನ್ಯನಲ್ಲ, ಈತ ಬ್ರಹ್ಮಾಂಡೋದರ ಭರಿತ ಎನ್ನುವುದು ಸ್ಪಷ್ಟವೇ ಹೌದು. ಹಾಗಾದ್ರೆ ಹರಿಯ ವಿಷಯಕವಾಗಿ ನಾನು ತಿಳ್ಕೊಂಡದ್ದು ಬಹಳ ಕಡಿಮೆಯಾಯಿತು. ನಾನು ಕೇವಲ ಸೃಷ್ಟಿ ಮಾತ್ರ ಮಾಡುವುದು. ಆ ಸೃಷ್ಟಿ ಸುದೀರ್ಘವಾಗಿ ಉಳಿಯಬೇಕು ಅಂತಿದ್ರೆ ಕಾರಣ ಕರ್ತೃವಂತಹ ಹರಿ ಕೈಯಾಡಿಸಲೇಬೇಕು. ನಮ್ಮನ ಉದ್ದೇಶ ಏನು? ಹೋದ ಕಲ್ಪದಲ್ಲಿರುವಂತಹ ಸಕಲ ಪ್ರಪಂಚಗಳನ್ನು ಸರ್ವಾಂಗ ಸುಂದರವಾಗಿ ನನ್ನ ಕಣ್ಣ ಮುಂದೆ ತೋರಿಸಿಕೊಡುವುದಕ್ಕೆ ನೀವು ಆದಿರಿ ಮಕ್ಕಳೇ ಹೇಳಿದ್ದಾರೆ. ಅಮ್ಮನಿಗೆ ನೋಡಬೇಕು, ತೋರಿಸುವುದಕ್ಕೆ ನಾವು ಮುಂದಾಗಬೇಕಾಗಿತ್ತು. ಬದಲಾಗಿ ನಾನು ದೊಡ್ಡವ ಅಂತ ವಾದಿಸುತ್ತಾ ಮುಂದುವರಿದಿರಲ್ಲ. ಹರಿಯ ಯೋಗ್ಯತೆಯ ಬಗ್ಗೆ ನಾನು ಏನೆಲ್ಲ ಹೇಳಿಬಿಟ್ಟೆ. ಹರಿ ಸರ್ವೋತ್ತಮ, ಆತ ಬ್ರಹ್ಮಾಂಡೋದರ ಭರಿತ ಎನ್ನುವುದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ತಪ್ಪು ಮಾಡಿದೆ, ಅದಕ್ಕಾಗಿ ನಾನು ಇಲ್ಲಿಯೇ ಪಶ್ಚಾತ್ತಾಪ ಪಡುವುದಲ್ಲ. ಎಲ್ಲಿ ತಪ್ಪಿದ್ದೇನು, ಎಲ್ಲಿ ಎಡವಿದ್ದೇನು ಅಲ್ಲಿಯೇ ಎದ್ದು ಅವರಿಗೆ ನಮಸ್ಕಾರ ಮಾಡಿ ಸರ್ವವನ್ನು ಭಿನ್ನಹ ಮಾಡಿಕೊಳ್ಬೇಕು. ಮುಂದುವರಿಯುತ್ತೇನೆ ಹೊರಗೆ. ಹೊರಗಿಂದು ತೆರಳುವೆ. ತಪ್ಪು ಮಾಡದೇ ಇದ್ದವರು ಯಾರಿರ್ತಾರೆ? ನಡೆಯುವವರು ಎಡವಿ ಬೀಳ್ತಾರೆ ಹೊರತು ಕುಳಿತವರು ಯಾವತ್ತೂ ಎಡವುವುದಕ್ಕೆ ಇಲ್ಲ. ಅಪರವಾದದ್ದು ಆತು ಹೌದು. ಹೇಳಿಕೊಳ್ಳುವುದಕ್ಕಾಗಿ ಬಂದ ದಾರಿಯನ್ನು ಕಂಡುಕೊಳ್ಳುವುದಕ್ಕಾಗಿ ನೇರವಾಗಿ ಮುಂದುವರಿದರೆ ಹೊರಗೆ ಹೋಗುವುದಕ್ಕೆ ಯಾವುದೇ ದಾರಿ ಗೋಚರಿಸುವುದಿಲ್ಲ. ಕಣ್ಣು, ಕಿವಿ, ಬಾಯಿ ಯಾವುದು ಕೂಡ ಬೆಳಕು ಕಾಣಿಸುವುದಿಲ್ಲ. ಎಲ್ಲವನ್ನು ಭದ್ರಪಡಿಸಿದ್ದಾನೆ. ಹೌದು, ಹರಿಯನ್ನು ಬಂಧಿಸುವುದಕ್ಕೆ ಬೇಕಾಗಿ ಯತ್ನ ಮಾಡಿದವು ನಾನು. ದೇಹದ ನವದ್ವರಣ 8 ಬಂಧಿಸಿದೆ. ಅಧಾದ್ವಾರದ ಮೂಲಕವಾಗಿ ಹರಿ ಬಂದಿದ್ದಾನೆ. ಹಾಗಿದ್ರೆ ಅಧಾದ್ವಾರ ಇರಬಹುದಲ್ಲ ಅಂತ ಚೆನ್ನಾಗಿ ಶೋಧನೆ ಮಾಡಿದರೆ ಅಧೋದ್ವಾರವು ಬಂಧಿಸಲ್ಪಟ್ಟಿದೆ. ನವದ್ವಾರಗಳನ್ನು ಬಂಧಿಸಿ ಹೊಟ್ಟೆಯಲ್ಲಿರುವಂತಹ ಸಕಲ ಪ್ರಪಂಚಗಳನ್ನು, ಸಕಲ ಜೀವರಾಶಿಗಳನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳೋದಕ್ಕೆ ಹರಿಯಲ್ಲ ಇವತ್ತು ಯಾರಿಂದ ಸಾಧ್ಯ ಉಂಟು? ಹಾಗಾದ್ರೆ ತಪ್ಪು ಮಾಡಿಬಿಟ್ಟೆ. ನಾನು ಈ ಹೊತ್ತಿನಲ್ಲಿ ಬಂಧನಕ್ಕೆ ಸಿಕ್ಕಿಬಿಟ್ಟೆ. ಇದರ ಸತ್ಯ ಏನು ಅಂತ ಸ್ಪಷ್ಟವಾಗಿ ತಿಳಿಯಿತು. ಅಹಂಕಾರಿಯಾದವನು ಪ್ರತ್ಯಕ್ಷ ಬ್ರಹ್ಮನೇ ಆಗಿದ್ದರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಒಂದು ತೆರನಾದಂತಹ ಬಂಧನಕ್ಕೆ ಸಿಲುಕಲೇಬೇಕಾಗುತ್ತದೆ ಎನ್ನುವುದನ್ನು ಮುಂದಿನ ಪ್ರಪಂಚದ ಜನತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ದಾರಿಯಾಗಿಯೋ ಇಲ್ವೋ? ತಪ್ಪು ಮಾಡಿಬಿಟ್ಟ ಬಳಿಕ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ನನಗೆ ಸ್ಮರಿಸಿ ಭಕ್ತಿಯೂ ನಮ್ಮಮ್ಮ ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ ಹರಿಯ ನಾಭಿ ಗಮನದಿ ಹರಿಯ ನಾಭಿ ಗಮನದಿ मेरे बाबा को चलिए मेरे बाबा को चलिए पुरटाक्षण बे तेरे दनी पुरटा
ಮಾಯೆಯ ಬೆರಸಿ ಪಟ ಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರನಿರುತಿ ವಾಯೊಳಗೆ ಆಮೇಲೆ ಅವನು ನನ್ನ ಹೊಟ್ಟೆಯೊಳಗೆ ಹೋಗಿ ಸಹಸ್ರಾಂತರ ವರ್ಷಗಳೇ ಆಯಿತು. ಇವತ್ತು ಬರ್ತಾನೆ ಮತ್ತು ಬರ್ತಾನೆ ಕಾದು ಕಾದು ಬೇಸತ್ತು ಹೋಯಿತು. ನನ್ನ ಶರೀರಕ್ಕೆ ಯಾವುದೋ ಒಂದು ಜಡತನ ಮೂಡಿ ಬಂದಿದೆ. ಈ ಜಡದ ನಿವಾರಣೆ ಮಾಡುವುದು ಹೇಗೆ? ಸ್ವಲ್ಪ ನಿದ್ದೆ ಮಾಡಿದ್ರೆ ಆಗ್ಬೋದು. ಎಲ್ಲಿ ನಿದ್ದೆ ಮಾಡುದು? ಎಲ್ಲಿ ನೋಡಿದೆವು ನೀರನ್ನು ಬೇರೆ ನೀವು ಕಾಣಿಸುವುದಿಲ್ಲ. ಈ ನೀರ ಮೇಲೆ ಮಲಗುವುದಕ್ಕಾಗ್ತದೆ? ಓ, ಆ ಭಾಗ ನೋಡಿದ ಒಂದು ಆಲದ ಎಲೆ ಈ ಭಾಗಕ್ಕೆ ತೇಲುತ್ತಾ ಬರ್ತಾ ಇದೆ. ಆ ಸಣ್ಣ ಅಂಗೈಯಷ್ಟು ಅಗಲಿರುವಂತಹ ಆಲದ ಎಲೆ ಮೇಲೆ ಈ ದೇಹವನ್ನು ಕರುಣಿಸಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯ ಇದೆ. ನಾವೆಲ್ಲರೂ ಆದಿಮಾಯಿಯ ಮಕ್ಕಳು. ಬೇಕಾದಾಗೆ ಬೇಕಾದನ್ನು ಉಳಿಸಿಕೊಳ್ಳುವಂತಹ ಮಹಾಶಕ್ತಿಯನ್ನು ಆ ದೇವಿ ಕರುಣಿಸಿಕೊಟ್ಟಿದ್ದಾಳೆ. ಆದ್ದರಿಂದ ಈ ದೇಹವನ್ನು ಕುಂಠಿತವಾಗಿ ಮಾಡಿ ಆಲದ ಎಲೆ ಮೇಲೆ ಬಾಲಮುಖನಾಗಿ ಬರುತ್ತಲ ಕಮಲಜಂ ಸರಸಿಜದ ಮೇಲೆ ತಾನಿರದೆ ಪದ್ಮಾಸವ ಫಲದಿಂದ ಬಲಿತು ಉಳಿದ ನಾದೆದನು ಮೆರೆದ ನಾಳ್ ಮೊಗದಿಂದ ಇರದೆ ಮೇಯಗೆ ನೋಡಲು ವರ ಪಂಚವರದಿಂದ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಹರಿಯ ಸ್ಮರಿಸುತ್ತ ಭಕ್ತಿಯೊಳು ಸ್ಮರಿಸುತ್ತ ಗೋಚರಿಸಿತು. ಅದನ್ನೇ ಆಧರಿಸಿಕೊಂಡು ಹರಿಯ ಹೊಟ್ಟೆಯಿಂದ ಹೊರಗೆ ಬಂದಿದ್ದೇನೆ. ಅದುವೇ ನಾಭಿ ಕಮಲ ನಾಳ ಅನ್ನು ಸ್ಪಷ್ಟವಾಗಿ ತಿಳಿಯಿತು. ಬಂದು ನೋಡಿದ್ರೆ ಹರಿಯಂತೂ ಆಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯಲ್ಲಿ ಇರಿಸಿ ಹಾಯಾಗಿ ಮಲಗಿದ್ದಾನೆ. ಮಲಗಿದವರಿಗೆ ನಿದ್ರಾಭಂಗ ಮಾಡುವುದು ಯಾಕೆ ಅಂತ ಇಲ್ಲಿಗೆ ಪದ್ಮಾಸನ ಬಳಿದ ಕುಳಿತತೆ ತಡ ಮೇಲೆ ಕೆಳಗೆ ಆ ಕಡೆ ಈ ಕಡೆ ನೋಡಿದರೆ ಒಂದೊಂದೇ ತಲೆಗಳು ಬಂದು ಸೇರಿಕೊಳ್ತಾ ಇದೆ. ಈಗ 5 ತಲೆಗಳು. ಮೊದಲು ನನಗೆ ತಲೆ ಇದ್ದದ್ದು 1. ಹರಿಯ ನಾಭಿ ಕಮಲದಲ್ಲಿ ಕುಳಿತಿರುವಂತಹ ಬ್ರಹ್ಮನಿಗೆ ಮಾತ್ರ ಪಂಚವದನಗಳು. ಎಲ್ಲವೂ ದೇವಿಯ ಮಹಾತ್ಮೆ ಅಲ್ಲವೇ? ಹರಿ ಎಚ್ಚರ ಆಗುವಲ್ಲಿವರೆಗೆ ಅವರನ್ನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಸುಮ್ಮನಿರುತ್ತೇನೆ.